ಫ್ರೆಂಡ್ಸ್ ಬಂದ ತಕ್ಷಣ ಈ ಕಡೆ ತಿರ್ಕೊಂಡು ನೋಡಿಬಿಟ್ಟೆ ಒಂಥರ ಭಯ ಅನಿಸ್ಬಿಡ್ತು ನನಗೆ. ನೋಡ್ತಾ ಇರ್ಬೋದು ಡ್ರಮ್ ಮೇಲೆ ಎಷ್ಟೊಂದು ದೊಡ್ಡ ಜೇನಿಟ್ಟಿದೆ. ಇದು ನೆನ್ನೆನೂ ಇರಲಿಲ್ಲ, ನೆನ್ನೆ ಸಾಯಂಕಾಲನೂ ಇರಲಿಲ್ಲ, ಮೋಸ್ಟ್ಲಿ ನೈಟ್ ಬಂದು ಇಟ್ಟಿದೆ ಅನಿಸುತ್ತೆ. ನೋಡಿ ಎಷ್ಟು ದೊಡ್ಡದಾಗಿಟ್ಟಿದೆ. ಅಪ್ಪ ಸಡನ್ನಾಗಿ ನೋಡ್ಬಿಟ್ಟು ನನಗೆ ಭಯ ಆಯಿತು. ಬಂದ ತಕ್ಷಣ ನಾನು ಫಸ್ಟು ಆ ಕಡೆ ಈ ಕಡೆ ಎಲ್ಲ ನೀಟಾಗಿ ಅಬ್ಸರ್ವ್ ಮಾಡ್ತಾ ಇರ್ತೀನಿ. ಸಡನ್ನಾಗೆ ಇವಾಗ ಬಂದ ತಕ್ಷಣ ಹಿಂಗೆ ನೋಡಿದೆ, ನಮ್ಮ ಮನೆಯವರು ಅಲ್ಲೇ ಇದ್ದಾರೆ. ಬಂದು ಹಿಂಗೆ ನೋಡಿದ ತಕ್ಷಣವೇ ನೋಡಿ ಎಷ್ಟು ದೊಡ್ಡ ಜೇನಿಟ್ಟಿದೆ. ಫುಲ್ಲು ತುಂಬ ದೊಡ್ಡದು ಅನಿಸುತ್ತೆ ನೋಡಿ. ಸ್ವಾಮಿ ದೇವರೇ, ಈ ಜೇನಂತೂ ಮುಂಚೆ ಹಂಗೆ ಒಂದು ಸತಿ ಡ್ರಮ್ ಒಳಗಡೆ ಇಟ್ಟಿತ್ತು, ಮತ್ತೆ ಎದ್ದುಬಿಟ್ಟು ಆ ಕಡೆ ಮರದಲ್ಲಿ ಇಟ್ಟಿತ್ತು. ಮತ್ತು ಇದು ಯಾವುದೋ ಬೇರೆದು ಅನಿಸುತ್ತೆ. ಆವಾಗ ಅಷ್ಟೊಂದು ಹುಳ ಇರಲಿಲ್ಲ. ಇವಾಗ ನೋಡ್ಬೋದು ಇದು ಬೇರೆ ಜೇನು ಅನಿಸುತ್ತೆ. ಬಂದುಬಿಟ್ಟು ಎಷ್ಟು ಇಟ್ಬಿಟ್ಟಿದೆ ಡ್ರಮ್ ಮೇಲೆ. ಏನಿರುತ್ತೋ ಎದ್ದೋಗುತ್ತೋ ಗೊತ್ತಿಲ್ಲ, ಭಯ ಆಗುತ್ತೆ ನೋಡಿ. ಹುಳ ನೋಡಿ ಯಾವ ಥರ ಸುಮ್ಮನೆ ಒದ್ದಾಡ್ತಾ ಇದ್ದಾವೆ ಅಂತೇಳ್ಬಿಟ್ಟು. ನನಗಂತೂ ಭಯ. ನಮ್ಮ ಮನೆಯವ್ರು ಬಂದ್ರಂತೂ ಸೀದಾ ಹತ್ರನೇ ಹೋಗ್ತಿರ್ತಾರೆ. ಅಂದರೆ ಸ್ವಲ್ಪ ಚಿಕ್ಕ ಹುಳನೇ, ದೊಡ್ಡ ಹುಳ ಅಲ್ಲ, ಆದರೂ ಕೂಡ ಜೇನು ಹುಳ ಅಂದ್ರೇ ಒಂಥರ ಭಯನೇ ಅಲ್ವಾ. ನೋಡ್ಬೋದು ಹೆಂಗಿಟ್ಟಿದೆ ಅಂತೇಳಿ. ಸಡನ್ನಾಗಿ ಬಂದು ನೋಡಿಬಿಟ್ನಾ, ಫಸ್ಟ್ ಇವೆಲ್ಲ ಖಾಲಿ ಮಾಡಿಸ್ಬೇಕು, ಡ್ರಮ್ ಎಲ್ಲ ತೆಗೆಸಿ ಆ ಕಡೆ ಸೈಡ್ಗೆ ಇಟ್ಟಿಸ್ಬೇಕು, ಇಲ್ಲಾಂದರೆ ಹಿಂಗೆ. ಇನ್ನು ಈ ಕಡೆ ಅಂತೂ ಜೇನುಗಳಿಗೆ ಬರನೇ ಇಲ್ಲ, ಎಲ್ಲೋಡಿದ್ರು ಕೂಡ ಜೇನಿಟ್ಟಿರ್ತವೆ. ಇನ್ನು ಬೆಳಗ್ಗೆ ಸಾಯಂಕಾಲ ಅಂತೂ ಹೋಗ್ಬೇಕಾದ್ರೂ ಬರಬೇಕಾದ್ರೆ ನಾವು ಅಬ್ಸರ್ವ್ ಮಾಡ್ತಾ ಇರ್ತೀವಿ. ಹುಳ ಸೌಂಡ್ ಅಂತೂ ಗುಯ್ಯೋ ಅಂತ ಕೇಳಿಸ್ತಾನೇ ಇರುತ್ತೆ, ಅಷ್ಟು ಜೇನಿರುತ್ತೆ ಇಲ್ಲೆಲ್ಲ ಕೂಡ. ಇನ್ನು ನಾವು ಜೇನೆಲ್ಲ ಎಲ್ಲ ನೀಟಾಗಿ ತುಪ್ಪ ಎಲ್ಲ ಶೇಖರಣೆ ಮಾಡಬೇಕಂದ್ರೆ ಆರಾಮಾಗಿ ಮಾಡ್ಕೋಬೋದು. ಆ ಹುಳ ನೋಡಿದ್ರೇ ಭಯ ಅನಿಸುತ್ತೆ. ಅಂದರೆ ನಮ್ಮ ಮನೆಯವರು ಆಗಲಿ ನಮ್ಮ ಮಂಜಣ್ಣ ಆಗಲಿ ಯಾವಾಗಲೂ ಕೂಡ ಜೇನು ಕೀಳ್ತಾನೆ ಇರ್ತಾರೆ ಅವಾಗವಾಗ. ಮನೇಲಿ ಅಷ್ಟೇ ಒಂದು ಫುಲ್ಲು ಡಬ್ಬಿ ತುಂಬ ಹಾಕಿ ಹಂಗೆ ಇಟ್ಬಿಟ್ಟಿದ್ದೀವಿ ತುಪ್ಪನ. ಯಾವಾಗನ್ನ ಮಕ್ಕಳಿಗೆ ಹಿಂಗೆ ಮಧ್ಯಾಹ್ನ ಟೈಮ್ ಯಾವಾಗ ತಿನ್ನಿಸ್ಬೋದು ಅಂತ ಹೇಳ್ಬಿಟ್ಟು. ಅಷ್ಟೊಂದು ಸಿಗ್ತಾನೆ ಇರುತ್ತೆ, ಅದು ಏನಿದಿಲ್ಲ. ಒಂದೊಂದು ಕಡೆ ಚೆನ್ನಾಗಿ ಸಿಗುತ್ತೆ, ಒಂದೊಂದು ಕಡೆ ಸಿಗೋದೇ ಇಲ್ಲ. ಇನ್ನು ಇಲ್ಲಿ ಬಂದುಬಿಟ್ಟು ಪಾತ್ರೆ ಎಲ್ಲ ತೊಳಿತಾ ಇದ್ದೀನಿ. ನೆನ್ನೆ ಬಂದುಬಿಟ್ಟು ಕೂಲಿಯರೆಲ್ಲ ಬಂದಿದ್ರಲ್ವ, ಟೀ ಮಾಡಿದ್ರಂತೆ. ಅವರು ಸಾಯಂಕಾಲ ಪಾತ್ರೆ ಎಲ್ಲ ಹಂಗೆ ಇಟ್ಟಿದ್ರು, ತೊಳೆದಿರಲಿಲ್ಲ. ಇನ್ನು ಅದಕ್ಕೆ ಫಸ್ಟ್ ನೀಟಾಗೆಲ್ಲ ತೊಳೆದ್ಬಿಟ್ಟು ಇನ್ನು ಟೀ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಉಜ್ತಾ ಇದ್ದೀನಿ. ಒಳಗಿಂದು ಅಷ್ಟೇ ನಾನು ತೊಳಿತಾ ಇರೋದು, ಹೊರಗಿನ ತೊಳಿತಾ ಇಲ್ಲ. ಫುಲ್ ಕಪ್ಪಾಗಿಬಿಡ್ಲಿ ಅಂತ ಹೇಳ್ಬಿಟ್ಟು ಹಂಗೆ ಬಿಟ್ಬಿಟ್ಟಿದ್ದೀನಿ ಅದನ್ನು. ಇದೊಂದು ಪಾತ್ರೆ ಮತ್ತು ನೀರು ಕಾಯಿಸೋಕೆ ಒಂದು ಪಾತ್ರೆ, 2 ಪಾತ್ರೆ ಮಾಡಿಬಿಟ್ಟಿದ್ದೀನಿ. ಎಮರ್ಜೆನ್ಸಿ ಏನಾದರೂ ನಾವು ಸಿಲಿಂಡ್ರ್ ಅದು ಏನಾದ್ರು ಖಾಲಿ ಆದಾಗ ಆರಾಮಾಗಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ಹಂಗೆ ಫುಲ್ಲು ಬ್ಲಾಕ್ ಮಾಡಿಬಿಡ್ತೀನಿ ಇದನ್ನು. ಇದು ಒಂಥರ ಚೆನ್ನಾಗಿರುತ್ತೆ ಪಾತ್ರೆ, ಒಳಗೆಲ್ಲ ಫುಲ್ಲು ಬೆಳ್ಳ ಕಾಣಿಸ್ತಾ ಇರುತ್ತೆ, ಹೊರಗಡೆ ಎಲ್ಲ ಕೂಡ ಈ ಥರ ಬ್ಲಾಕ್ ಆಗಿರುತ್ತಲ್ಲ, ಆವಾಗ ಪಾತ್ರೆ ಅಂತೂ ಒಲೆಯಲ್ಲಿ ಆರಾಮಾಗಿ ಮಾಡ್ಬೋದು. ಮತ್ತು ಹೊಸ ಪಾತ್ರೆ ಎಲ್ಲ ತೊಗೊಂಡು ಯೂಸ್ ಮಾಡೋಷ್ಟು ಇದಿರೋದಿಲ್ಲ. ಅದಕ್ಕೆ ನೀಟಾಗೆಲ್ಲ ತೊಳೆದ್ಬಿಟ್ಟು ಇವಾಗ ಮಾಡ್ತೀನಿ. ಯಾಕಂದರೆ ಅವು ಆ ನೈಟೆಲ್ಲ ಹಂಗೆ ಇರುತ್ತಲ್ಲ, ಮತ್ತು ಸುಮ್ಮನೆ ಇದಾಗುತ್ತೆ ಅಂತ ಹೇಳಿ ಸುಮ್ಮನೆ ನೀರು ಹಾಕಿ ತೊಳೆಯೋಕ್ಕೆ ಕೂಡ ಆಗೋದಿಲ್ಲ. ಅದಕ್ಕೆ ಎಲ್ಲ ನೀಟಾಗಿ ಸೋಪೆಲ್ಲ ಹಾಕ್ಬಿಟ್ಟು ಉಜ್ತಾ ಇದ್ದೀನಿ. ಇನ್ನು ನೆನ್ನೆ ಅಂತೂ ನನಗೆ ವ್ಲಾಗ್ ಹಾಕೋಕ್ಕಾಗಲಿಲ್ಲ. ನಾನು ಅಂದ್ಕೊಂಡೆ ವೆಯ್ಟ್ ಮಾಡ್ತಾ ಇರ್ತಾರೆ ಅಂತೇಳ್ಬಿಟ್ಟು, ಅದಕ್ಕೆ ಸ್ವಲ್ಪ ಶಾರ್ಟ್ ವೀಡಿಯೋ ಮಾಡ್ಕೊಂಬಿಟ್ಟು ಇನ್ನು ಮಿನಿ ವ್ಲಾಗ್ ಥರ ಅಪ್ಲೋಡ್ ಮಾಡಿದ್ದೀನಿ. ಬಟ್ ಮಿನಿ ವ್ಲಾಗ್ ಜಾಸ್ತಿ ಇದಾಗ್ತಾ ಇಲ್ಲ ನನಗೆ. ವ್ಲಾಗೇ ಸ್ವಲ್ಪ ಚೆನ್ನಾಗಿ ಓಡುತ್ತೆ, ಮಿನಿ ವ್ಲಾಗ್ ಹಾಕಿದ್ರೆ ಅಷ್ಟೊಂದು ಓಡೋದಿಲ್ಲ. ಅದಕ್ಕೆ ನಾನು ಸ್ವಲ್ಪ ಅದರಲ್ಲೇ ಸ್ವಲ್ಪ ಹೇಳಿದ್ದೀನಿ ಹಾಕೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಮಿನಿ ವ್ಲಾಗಲ್ಲೇ ಹಾಕೋದಕ್ಕಾಗಲಿಲ್ಲ ನನಗೆ ವೀಡಿಯೋ ಸಮೇತ. ಅದಕ್ಕೆ ಒಂದಿನ ಗ್ಯಾಪ್ ಆಯಿತು, ಇಲ್ಲಾಂದರೆ ಆರಾಮಾಗಿ ಹಾಕ್ಬೋದಾಗಿತ್ತು. ಏನು ಮಾಡೋದು, ಎಲ್ಲ ಕೂಡ ನಾನು ಎಷ್ಟು ಟ್ರೈ ಮಾಡ್ತಾ ಇರ್ತೀನಿ ವೀಡಿಯೋಸ್ ಎಲ್ಲ ಮಾಡ್ಕೊಬೇಕು ಹಾಕ್ಬೇಕಂತ. ಒಂದೊಂದು ಸತಿ ಏನಾದರೂ ಒಂದು ಎಡವಟ್ಟಾಗ್ಬಿಟ್ಟು ಸುಮ್ಮನೆ ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಆ ಥರ ಅನಿಸ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಗ್ಯಾಪ್ ಆಗುತ್ತೆ. ಇನ್ನು ಪಾತ್ರೆ ಎಲ್ಲ ನೀಟಾಗಿ ತೊಳೆದ್ಬಿಟ್ಟು ಇವಾಗ ಮತ್ತೆ ನಮ್ಮ ಮನೆಯವರು ಕೂಡ ಒಲೆ ಹಚ್ಚಿಕ್ಕೆ ಕೊಟ್ಟಿದ್ರು. ಇನ್ನು ಟೀ ಮಾಡ್ತಾಯಿದ್ದೀನಿ. ಏನೇ ಹೇಳಿ ಒಲೆಯಲ್ಲಿ ಟೀ ಮಾಡೋದಕ್ಕೂ ಗ್ಯಾಸಲ್ಲಿ ಟೀ ಮಾಡೋದಕ್ಕೂ ತುಂಬ ರುಚಿ ವ್ಯತ್ಯಾಸ ಇರುತ್ತೆ. ಇಲ್ಲಿ ಬಂದುಬಿಟ್ಟು ಸ್ವಲ್ಪ ಹೊಗೆ ಆಡ್ತಾ ಇರುತ್ತಲ್ಲ, ಹೊಗೆ ಎಲ್ಲ ಕೂಡ ಆ ಟೀಗೆ ಸೇರ್ಕೊಂಡ್ಬಿಡುತ್ತೆ, ಅದು ಟೇಸ್ಟೇ ಒಂಥರ ಅನಿಸ್ತಾ ಇರುತ್ತೆ. ಇನ್ನು ನಾವು ಗ್ಯಾಸಲ್ಲಿ ಟೀ ಮಾಡ್ಬೇಕಾದ್ರೆ ಅಂತೂ ಅದು ಒಂಥರ ರುಚಿ ಚೆನ್ನಾಗಿರುತ್ತೆ. ಇದರಲ್ಲಿ ಮಾತ್ರ ಈ ಥರ. ಇಲ್ಲಿ ನೋಡ್ಬೋದು, ಇಲ್ಲಿ ಪಾಪ ಫುಲ್ಲು ಒದ್ದಾಡ್ತಾ ಇದೆ, ಅದಕ್ಕೆ ಏನಾಗಿತ್ತೋ ಗೊತ್ತಿಲ್ಲ. ಇನ್ನು ನಮ್ಮ ಮನೆಯವರು ಹೊರಗಡೆ ತೊಗೊಂಬಂದ್ಬಿಟ್ಟು ಅದಕ್ಕೆ ಸ್ವಲ್ಪ ನೀರೆಲ್ಲ ಹಾಕ್ತಾಯಿದ್ದಾರೆ, ನೀರು ಕುಡಿಸೋಣ ಅಂತ ಹೇಳಿ. ನಾವಂತೂ ಇಲ್ಲಿಗೆ ಏನು ಹಿಂಸೆನೇ ಮಾಡ್ತಾಯಿಲ್ಲ, ಸುಮ್ಮನೆ ಫ್ರೀಯಾಗಿ ಬಿಟ್ಬಿಟ್ಟಿದ್ದೀವಿ. ಒಂದು ಬೆಕ್ಕಿನ ಮರಿ ತಂದು ಸಾಕೋಣ ಅಂತ ನೋಡ್ತಾಯಿದ್ವಿ, ಬೆಕ್ಕಿನ ಮರಿಗಳು ಕೂಡ ಸಿಗ್ತಾಯಿಲ್ಲ. ಏನೂ ಇದು ಮಾಡ್ತಾಯಿಲ್ಲ, ಏನು ಮಾಡಬೇಕೋ ಗೊತ್ತಾಗ್ತಾ ಇಲ್ಲ ಇದು ಕೂಡ ನಮಗೆ. ಅದಕ್ಕೆ ಅದು ಸಡನ್ನಾಗಿ ಏನಕ್ಕೋ ಸುಸ್ತಾಗಿಬಿಟ್ಟಿತ್ತು, ಅದನ್ನು ತೊಗೊಂಬಂದ್ಬಿಟ್ಟು ಹೊರಗಡೆ ಹಾಕಿ. ಇನ್ನು ನನ್ನ ಮಗಂತೂ ನೋಡ್ತಾ ಇದ್ದ, ಪಾಪ ನೀರು ಹಾಕು ಅಂತ ಹೇಳ್ತಾ ಇದ್ದ. ಇನ್ನು ನಾವೆಲ್ಲಿರ್ತೀವೋ ನಮ್ಮ ಕೋಳಿಗಳಂತೂ ಹಿಂದಿಂದನೇ ಇರ್ತವೆ, ಸುತ್ತಾಡ್ತಾ ಇರ್ತವೆ ಸುಮ್ಮನೆ ಮನೆಗೆ ಹೋಗೋವರೆಗೂ.
ಆಗ ಚೆನ್ನಾಗಿ ಹಿಂದಿಂದನೇ ಬರ್ತಾಯಿರ್ತವೆ. ಏನಾದರೂ ಊಟ ಹಾಕ್ತಾರೇನೋ ಅಂತೇಳ್ಬಿಟ್ಟು ಸುತ್ತಾಡ್ತಾ ಇರ್ತವೆ ಪಾಪ. ಇನ್ನು ಏನಾದರೂ ಸ್ವಲ್ಪ ಅನ್ನ ಮುದ್ದೆ ಏನಾದರೂ ಮಿಕ್ಕಿದ್ರೆ ಇನ್ನು ಸ್ವಲ್ಪ ಇದ್ದರೆ ಕೋಳಿ ಮರಿಗೆ ಹಾಕ್ಬಿಡ್ತೀವಿ. ಅದಕ್ಕೆ ಏನಾದರೂ ಹಾಕ್ತಾರೇನೋ ಅಂತೇಳ್ಬಿಟ್ಟು ನಮ್ಮ ಹತ್ರನೇ ಸುತ್ತಾಡ್ತಾಯಿದ್ವು. ಇನ್ನು ಫೈನಲ್ಗೆ ಟೀಗೆಲ್ಲ ಇಟ್ಟಿದ್ದೀನಿ. ಇನ್ನು ಹಾಲು ಪೌಡ್ರು ತಂದಿತ್ತು ಅತ್ತೆ ಊರಿಂದ. ಅಲ್ಲಿ ನಮ್ಮ ಅಶ್ವಿನಿ ಅಂತ ಇದ್ದಾಳೆ, ಅವಳು ಕೂಡ ಇವಾಗ ಬಾಣಂತಿ ಪಾಪುಗೆ ಅಂಗನವಾಡಿಯಲ್ಲಿ ಕೊಡೋದೆಲ್ಲ ಕೂಡ ನೀಟಾಗಿ ಎತ್ತಿಟ್ಟಿದ್ಲಂತೆ. ಅದಕ್ಕೆ ಹೆಂಗೋ ಅತ್ತೆ ಕೂಡ ನಾಮಕರಣಕ್ಕೆ ಹೋಗಿದ್ರಲ್ವ, ಬರ್ಬೇಕಾದ್ರೆ ತೊಗೊಂಬಂದಿದ್ರು. ಇನ್ನು ಮನೇಲಿ ಒಂದು ಸ್ವಲ್ಪ ಇಟ್ಬಿಟ್ಟು ಇನ್ನು ನಾನೊಂದು ಸ್ವಲ್ಪ ತೊಗೊಂಬಂದಿದ್ದೆ. ಇನ್ನು ಡೈಲಿ ಹಾಲು ತೊಗೊಂಡಿನಿ ಏನು ಯೂಸ್ ಮಾಡಿದೆ ಅಂತ ಹೇಳ್ಬಿಟ್ಟು ಹಾಲು ಪೌಡ್ರ್ ನಮ್ಗೆ ಅಭ್ಯಾಸ ಇದೆ ಅಲ್ವಾ ಕುಡಿಯೋದು. ಹಾಗಾಗಿ ಇನ್ನು ತೊಗೊಂಬಂದ್ಬಿಟ್ಟು ಇಲ್ಲೇ ಸ್ವಲ್ಪ ಇಟ್ಕೊಂಡಿದ್ದೀನಿ, ಬೆಳಗ್ಗೆ ಟೈಮ್ ಮಾಡೋಣ ಅಂತ ಹೇಳಿ. ಅದಕ್ಕೆ ಆರಾಮಾಗಿ ಇವಾಗ ಮಾಡ್ಕೋಬೋದು. ಇನ್ನು ಹಾಲು ಬೇಕು ಅಂತ ವೆಯ್ಟ್ ಮಾಡೋ ಅವಶ್ಯಕತೆ ಕೂಡ ಇಲ್ಲ. ಇನ್ನು ತುಂಬ ನಮಗೆ ಅದು ಅಂದರೆ ಹಿಡಿಸ್ಬಿಟ್ಟಿದೆ ನಮಗೆ ನೀಟಾಗಿ ಅದು ಸೆಟ್ ಆಗಿಬಿಟ್ಟಿದೆ ಅದು. ಹಾಗಾಗಿ ತುಂಬ ವರ್ಷದಿಂದ ನಾವು ಹಾಲು ಪೌಡ್ರು ಯೂಸ್ ಮಾಡೋದ್ರಿಂದ ಏನೂ ಕೂಡ ಇದಾಗೋದಿಲ್ಲ. ಇನ್ನು ಗುಂಡನ್ನ ಒಂದು ಚೇರ್ ಹಾಕ್ಬಿಟ್ಟು ಇಲ್ಲೇ ಕುಂದಿರಿಸ್ತಾ ಇರ್ತೀವಿ. ಕುಂದಿರಿಸ್ಬಿಟ್ರೆ ಅವನು ಆರಾಮಾಗಿ ಆಟಾಡ್ಕೊಂಡಿರ್ತಾನೆ. ಹೇಳ್ಬೇಕಂದ್ರೆ ಇವತ್ತು ಎದ್ದೇಳ್ತಾನೆ ಇರಲಿಲ್ಲ, ನಾವೇ ಸ್ವಲ್ಪ ಬಲವಂತದ ಮೇಲೆ ಎಬ್ಬರಿಸ್ಕೊಬಂದ್ಬಿಟ್ವಿ. ಇನ್ನು ಬೆಳಗ್ಗೆಯಿಂದ ಸಂಜೆ 4 ಗಂಟೆವರೆಗೂ ಅಂಗನವಾಡಿಯಲ್ಲಿ ಇರ್ತಾನೆ. ಮತ್ತು ಬಂದುಬಿಟ್ಟು ಸ್ವಲ್ಪ ಆಟ ಆಡಿಕೊಂಡು ಸುಸ್ತಾಗಿ ಜಾಸ್ತಿ ಓಡೋದು, ಸ್ವಲ್ಪ ಜಾಸ್ತಿ ಕುಣಿಯೋದು, ಹಾಗೆಲ್ಲ ತೀಟೆ ಮಾಡೋದೆಲ್ಲ ಮಾಡ್ತಾಯಿರ್ತಾರೆ. ಕಾಲು ಅವೆಲ್ಲ ಚೆನ್ನಾಗಿ ಬಂದಿರುತ್ತೆ. ಇನ್ನು ನೈಟ್ ಚೆನ್ನಾಗಿ ಮಲ್ಕೊಂಡ್ಬಿಡ್ತಾನೆ. ಬೆಳಗ್ಗೆ ಎದ್ದೇಳಬೇಕಂದ್ರೆ ಎಬ್ಬರಿಸಿದ್ರು ಕೂಡ ಎದ್ದೇಳೋದಿಲ್ಲ. ಇನ್ನು ನಾವೇ ಬಲವಂತದ ಮೇಲೆ ಬಂದುಬಿಡ್ತೀವ. ಇನ್ನು ಅಷ್ಟೊಂದು ಆ್ಯಕ್ಟಿವ್ ಆಗಿರೋದಿಲ್ಲ ಅವನು, ಸ್ವಲ್ಪ ನಿದ್ದೆ ಮಂಪರಲ್ಲಿ ಇರ್ತಾನಲ್ಲ, ಅದಕ್ಕೆ ಇನ್ನು ಕುಂದಿರಿಸ್ಬಿಡ್ತೀವಿ ಒಂದು ಸ್ವಲ್ಪ ಹೊತ್ತು. ಇನ್ನು ಮನೆಗೆ ಬಂದ್ವಿ. ಇನ್ನು ಮನೆಗೆ ಬಂದ ತಕ್ಷಣವೇ ಸ್ನಾನ ಆಯಿತು, ಮಕ್ಕಳದು ಸ್ನಾನ ಆಯಿತು. ಅಲ್ಲಿ ನೋಡ್ಬೋದು ಟ್ಯಾಕ್ಟ್ರಿಯಲ್ಲಿ ಹೋಗ್ತಾ ಇದ್ದಾರಲ್ವ, ಟಾಟಾ ಮಾಡ್ತಾಯಿದ್ದಾರೆ ಅಣ್ಣ ತಮ್ಮ. ಆ ಟ್ಯಾಕ್ಟ್ರಲ್ಲಿ ಬಂದುಬಿಟ್ಟು ಅತ್ತೆ ಕೆಲ್ಸಕ್ಕೆ ಹೋಗ್ತಾಯಿದ್ರು ರಾಗಿ ಹೊಲ ಕೊಯ್ಯೋದಕ್ಕೆ. ಅದು ಈ ಕಡೆಯಿಂದ ಸುತ್ತ ಹಾಕೊಂಬರುತ್ತೆ. ಇನ್ನು ಕಾಣಿಸುತ್ತೆ ನಮ್ಮ ಅಜ್ಜಿ ಅಂತ ಹೇಳ್ಬಿಟ್ಟು ಇಬ್ಬರು ಮೊಮ್ಮಕ್ಕಳು ಟಾಟಾ ಮಾಡ್ತಾಯಿದ್ರು. ಇನ್ನು ಎಲ್ಲರದ್ದು ಕೂಡ ಸ್ನಾನ ಆಗಿತ್ತು. ಇನ್ನು ಯೋಷಿತ ಸ್ನಾನ ಮಾಡಿಸಿರ್ಲಿಲ್ಲ, ಆಮೇಲೆ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಅವಳು ಯಾಕೋ ಫುಲ್ಲು ಡಲ್ಲಾಗಿದ್ಲು, ಸ್ಮೈಲೇ ಕೊಡ್ತಾ ಇರಲಿಲ್ಲ. ಏನಾಗಿದೆ ಏನಂತಲೇ ಗೊತ್ತಿರಲಿಲ್ಲ. ಇನ್ನು ಈ ಕಡೆ ರೆಡಿ ಮಾಡಿದ್ವಿ ಕಲ್ಯಾಣನ. ಪ್ಯಾಂಟು ಲೂಸ್ ಆಗಿಬಿಟ್ಟಿತ್ತು, ಅದು ಎಲೆಕ್ಟ್ರಿಕ್ ಇರುತ್ತಲ್ಲ ಅದು ಹೋಗ್ಬಿಟ್ಟಿತ್ತು. ನೋಡೋಣ ಅಂತ ಹೇಳ್ಬಿಟ್ಟು ನಾನು ಹಂಗೆ ಉಡ್ದಾರ ಇರುತ್ತಲ್ಲ ಅದಕ್ಕೆ ಸಿಕ್ಸ್ಬಿಟ್ಟು ಹಾಕಿದ್ದೆ. ಬಟ್ ಇರ್ತಾ ಇರಲಿಲ್ಲ, ಉದುರು ಹೋಗ್ತಾಯಿತ್ತು. ಅದಕ್ಕಿನ್ನ ಬಿಚ್ಚಾಕ್ತವನು. ಇನ್ನು ಬಿಚ್ಚಾಕ್ಬಿಟ್ಟು ಇನ್ನು ಬೇರೆ ಪ್ಯಾಂಟ್ ಹಾಕ್ಬಿಟ್ಟು ಇನ್ನು ರೆಡಿ ಮಾಡಿ ಮಕ್ಕಳ ಅಂಗನವಾಡಿಗೆ ಕಳಿಸಿದ್ವಿ. ಇನ್ನು ನಮ್ಮ ಯೋಷಿತ ಸರ್ದಿ ಇದು. ನಮ್ಮ ಯೋಷಿತೆಗೆ ನೀಟಾಗಿ ಸ್ನಾನ ಮಾಡಿಸ್ಬಿಟ್ಟು ಮೈ ಸ್ನಾನ, ಅವರಮ್ಮ ಜುಟ್ಟು ಕಟ್ತಾ ಇದ್ದಾಳೆ. ಹೆಣ್ಮಕ್ಳಿಗೆ ಏನೇ ಹೇಳಿ ಈ ಥರ ಎಲ್ಲ ನೀಟಾಗಿ ಬಾಚಿಬಿಟ್ಟು ಟೈಟಾಗಿ ಹಿಂಗೆ ಜುಟ್ಟು ಕಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಇವಾಗಿನ ಹೆಣ್ಮಕ್ಳಂತೂ ಸಖತ್ತು ಕ್ಯೂಟು, ಸಖತ್ತು ಫಾಸ್ಟ್ ಇದ್ದಾರೆ ಬಿಡಿ. ಇನ್ನು ನೈನ್ ಪಾಲಿಶ್ ಬೇಕು ಅಂತೇಳ್ಬಿಟ್ಟು ಹಠ ಅಂದರೆ ಸಖತ್ತು ಹಠ ಮಾಡ್ತಾಯಿದ್ಲು. ಮೊನ್ನೆ ಕೂಡ ಒಂದು ಸತಿ ಹಚ್ಚಿಸ್ಕೊಂಡಿದ್ಲು. ಇನ್ನು ಬಲಗೈಗೆ ಹಚ್ಚಲ್ಲ ನಾವು, ಇನ್ನು ಊಟ ಮಾಡೋದು ಅದೇನಾದರೂ ತಿನ್ನೋದು ಮಾಡ್ತಾ ಇರ್ತಾರೆ ಮಕ್ಕಳು ಅಂತೇಳ್ಬಿಟ್ಟು ಒಂದು ಎಡಗೈಗೆ ಹಚ್ಬಿಟ್ಟು ಇನ್ನು ಎರಡು ಕಾಲು ಬೆರಳಿಗೆಲ್ಲ ಹಚ್ತಾ ಇರ್ತೀವಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತಾರೆ. ಇನ್ನು ಇರಲಾರ್ದ ನಾವೇನೋ ಒಂದು ಕೆಲಸ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಕೂತ್ಕೊಂಡು ಹುಣ್ಸೆಹಣ್ಣು ಸ್ವಲ್ಪ ಕುಟ್ಬಿಟ್ಟು ಈ ಥರ ಎಲ್ಲ ರೆಡಿ ಮಾಡಿ ಕೊಡೋಷ್ಟೊತ್ತಿಗೆ ಸಾಕಾಯಿತು. ಈ ಕೆಲಸನ ಬೇಡಪ್ಪ ಅನ್ನೋಷ್ಟು ನಮಗಿದಾಯಿತು. ಸುಮ್ಮನೆ ಹುಣ್ಸೆಹಣ್ಣು ಕುಟ್ಟಿ ಬಿಡಿಸಿ ಕೊಟ್ಟರೆ ಏನೂ ಅನಿಸೋದಿಲ್ಲ. ಇದನ್ನೆಲ್ಲ ಸುಲಿದು ಬಿಟ್ಟು ನೀಟಾಗಿ ಈ ಥರ ಕರ್ಪುಡಿ ಅಂತಾರೆ, ಅದನ್ನೆಲ್ಲ ಮಾಡಿಬಿಟ್ಟು ರೆಡಿ ಮಾಡಿ ಕೊಡೋಷ್ಟೊತ್ತಿಗೆ ತುಂಬ ಲೇಟ್ ಆಗುತ್ತೆ. ಇನ್ನು ಬೆನ್ನು ಹೊಡೆದಂತೂ ಸಿಕ್ಕಾಪಟ್ಟೆ ಬಂದುಬಿಡುತ್ತೆ. ಇನ್ನು ಇದೆಲ್ಲ ಆಗಲ್ಲಪ್ಪ ಕೆಲಸ ಅಂತ ಹೇಳಿಬಿಟ್ಟು ನಾವು ಇನ್ನೇನು ಮಾಡ್ತೀವಿ ಅಂದರೆ ಎಲ್ಲ ಕೂಡ ತುಂಬಿಟ್ಟು ಸುಮ್ಮನೆ ಎಷ್ಟಾಗುತ್ತೆ ಅಷ್ಟೆಲ್ಲ ಕುಟ್ಟಿರೋದೆಲ್ಲ ನೀಟಾಗಿ ಈ ಥರ ಸೋಸ್ಬಿಟ್ಟು ಇದು ಮಾಡಿಬಿಟ್ಟು ಆಮೇಲೆ ಎತ್ತಿಟ್ಬಿಟ್ಟು. ಇನ್ನು ಈ ಕಡೆ ನಮ್ಮ ಮಾವನ ಕೆಲಸ, ನಮ್ಮ ಮಾವಂದು ಇನ್ನು ಹುಲ್ಲೆಲ್ಲ ತೊಗೊಂಬಂದು ನೀಟಾಗಿ ಸೋಸ್ಬಿಟ್ಟು ಅದನ್ನೆಲ್ಲ ನೀಟಾಗಿ ಕಟ್ ಮಾಡಿ ಪಟ್ಲಿ ಮರಿಗೆಲ್ಲ ಹಾಕೋದಕ್ಕೆ ರೆಡಿ ಮಾಡ್ತಾಯಿದ್ದಾರೆ. ಎಷ್ಟು ಸತಿ ಹೇಳ್ತೀವಿ ಅಭ್ಯಾಸ ಮಾಡಿಸ್ಬೇಡಿ ಸುಮ್ಮನೆ ಅಂತ ಹೇಳ್ಬಿಟ್ಟು, ಆದರೂ ನಮ್ಮ ಮಾವ ಕೇಳಲ್ಲ. ಮಕ್ಕಳಿಗೆ ಯಾವ ಥರ ಅದು ಇದು ಮಾಡ್ತಾರೆ ಅದೇ ಥರನೇ ನೋಡ್ಕೊತಾ ಇರ್ತಾರೆ. ಇನ್ನು ಸಾಯಂಕಾಲ ಬಂದುಬಿಟ್ಟು ಅಡುಗೆ ಸ್ಟಾರ್ಟ್ ಮಾಡಿದ್ವಿ. ಇನ್ನು ಇವತ್ತು ಲಾಸ್ಟು ಅಂತೇಳ್ಬಿಟ್ಟು ನಮ್ಮ ಮನೇಲಿ ಹಂಚಿಕ್ಕೋದಾಗಲಿ ಒಗ್ಗರಣೆ ಹಾಕೋದಾಗಲಿ ಏನೂ ಕೂಡ ಮಾಡೋ ಹಾಗಿಲ್ಲ. ಅದಕ್ಕೆ ಇವತ್ತು ಲಾಸ್ಟ್ ಅಂತೇಳ್ಬಿಟ್ಟು ಇನ್ನು ಚಪಾತಿ ಬೆಂಡೆಕಾಯಿ ಪಲ್ಯ ಮಾಡೋಣ ಅಂತ ಹೇಳಿ ಇನ್ನು ಚಪಾತಿ ಹಿಟ್ಟೆಲ್ಲ ಕಲಸಿಟ್ಟಿದ್ದೆ ನಾನು. ಈ ಕಡೆ ಪವಿತ್ರ ಬೆಂಡೆಕಾಯಿಗೆ ಇದಕ್ಕೆಲ್ಲ ಕೂಡ ರೆಡಿ ಮಾಡಿಕೊಂಡು ಒಂದು ಕಡೆ ಅನ್ನಕ್ಕೆ ಕೂಡ ಇಟ್ಟಿದ್ವಿ. ಇನ್ನು ಬೆಳಗ್ಗೆ ಸ್ವಲ್ಪ ಸಾಂಬಾರು ಇತ್ತು, ಅದ್ರ ಜೊತೆಗೆ ಆಗುತ್ತೆ ಅಂತ ಹೇಳಿ ಇನ್ನು ನಾವು ಇವತ್ತು ಹುಣ್ಣಿಮೆ ಮುಗಿದ್ರೆ ನೆಕ್ಸ್ಟು ಅಮಾವಾಸ್ಯೆ ಅಂದರೆ ಯುಗಾದಿ ಹಬ್ಬಕ್ಕೆ ನಾವು ತವ ಆಗಲಿ ಈ ಥರ ಮನೇಲಿ ಒಗ್ಗರಣೆ ಹಾಕೋದಾಗಲಿ ಆ ಥರ ಮಾಡೋದು. ಅಲ್ಲಿವರೆಗೂ ಕೂಡ 15 ದಿನ ನಾವು ಮನೇಲಿ ಏನು ಮಾಡೋ ಹಾಗೆ ಇಲ್ಲ. ಅದು ಮುಂಚೆಯಿಂದ ಅಂದರೆ ಹಿಂದೆಯಿಂದ ನಡ್ಕೊಬಂದಿರೋ ಸಂಪ್ರದಾಯ.
ಹಾಗಾಗಿ ನಮಗೆ ಇವತ್ತೇ ಎಲ್ಲ ಕೂಡ ಏನೇನು ಬೇಕೋ ಐಟಮ್ ಎಲ್ಲ ನೀಟಾಗಿ ಜೋಡಿಸಿಟ್ಕೊಂಡ್ವಿ. ಒಣಮೆಣ್ಸಿನ್ಕಾಯಿ ಹುರ್ಕೊಂಡು, ಹಸ್ರುಗಾಯಿ ಹುರ್ಕೊಂಡು, ಮತ್ತೊಂದು ಸ್ವಲ್ಪ ಹುರುಳಿಕಾಳು ಮತ್ತು ಶೇಂಗಾ ಬೀಜ ಎಲ್ಲ ಕೂಡ ಏನೇನು ಬೇಕು ಎಲ್ಲ ಹುರ್ಕೊಂಡು 15 ದಿನಕ್ಕೆ ಎಷ್ಟು ಬೇಕೋ ಅಷ್ಟು ಹುರ್ಕೊಂಬಿಟ್ಟು ಎಲ್ಲ ಕೂಡ ಎತ್ತಿಟ್ಟು ಜೋಡಿಸ್ಕೊಂಡಿದ್ದೀವಿ. ಇನ್ನು ಅದಕ್ಕೆ ಇವತ್ತು ಲಾಸ್ಟ್ ಅಂತ ಹೇಳಿಬಿಟ್ಟು ಇನ್ನು ಚಪಾತಿ ಹಿಟ್ಟಿತ್ತು, ಚಪಾತಿ ಹಿಟ್ಟೆಲ್ಲ ಕಲಿಸ್ಬಿಟ್ಟು ಇನ್ನು ಚಪಾತಿ ಮಾಡಿದ್ವಿ. ಓಕೆ ಫ್ರೆಂಡ್ಸ್, ಸಿಗೋಣ ನೆಕ್ಸ್ಟ್ ವ್ಲಾಗ್.